Hi guys, welcome back to my YouTube channel. ನಾನಿವತ್ತು ನಿಮಗೆ ITI ಪಾಸ್ ಆದವ್ರಿಗೆ ಜಾಬ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು RRCET ನೇಮಕ ಅಧಿಸೂಚನೆಯಿಂದ ಬಂದಿದೆ. ಅದಕ್ಕೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಜಾಬ್ಗೆ ಅಪ್ಲಿಕೇಶನ್ ಹಾಕೋರು ITI ಮುಗಿಸಿರಬೇಕು ಮತ್ತು NCTV ಆರ್ SCTV ಸರ್ಟಿಫಿಕೇಟ್ನ ಕಡ್ಡಾಯವಾಗಿ ಹೊಂದಿರಬೇಕು. ಮತ್ತು ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂದರೆ ಆಧಾರ್ ಕಾರ್ಡ್, ITI ಮುಗಿಸಿರೋ ಸರ್ಟಿಫಿಕೇಟ್, SSLC ಮಾರ್ಕ್ಸ್ ಕಾರ್ಡ್ ಮತ್ತು ಫೋನ್ ನಂಬರ್ ಆ್ಯಂಡ್ ಇಮೇಲ್ ID. ನೆಕ್ಸ್ಟು ಯಾವ್ಯಾವ ಜಾಬ್ಗೆ ಎಷ್ಟು ಜನ ಬೇಕು ಅಂತ ತಿಳ್ಕೊಳ್ಳೋಣ. ವೆಲ್ಡರ್ 4, ಫಿಟ್ಟರ್ 22, ಮಿಷಿನಿಸ್ಟ್ 6, ಟರ್ನರ್ 6, ಡಾಟ್ಸ್ಮನ್ ಆರ್ ಮೆಕ್ಯಾನಿಕಲ್ 8, ಮೆಕ್ಯಾನಿಕ್ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ 4, ಎಲೆಕ್ಟ್ರಿಷಿಯನ್ 10, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ 2, ಎಲೆಕ್ಟ್ರೋಪ್ಲೇಟರ್ 3, ಕೋಪಾ 6, ನೆಕ್ಸ್ಟು ಪ್ಲಂಬರ್ 2, ಸರ್ವೇಯರ್ 2, ಮಿಷನ್ 1, ಕಾರ್ಪೆಂಟರ್ 1, ಡ್ರಾಟ್ಸ್ಮನ್ ಆರ್ ಸಿವಿಲ್ 1. ಈ ಜಾಬ್ಗೆ ಅಪ್ಲೈ ಮಾಡೋರು 18 ವರ್ಷ ಕಂಪ್ಲೀಟ್ ಆಗಿರಬೇಕು ಮತ್ತು 24 ವರ್ಷ ಮೀರಿರಬಾರ್ದು. ಮತ್ತು ಇವರು 2001 ಮತ್ತು 2007 ನಡುವೆ ಜನಿಸಿರಬೇಕು. ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟು 38 ಸೆಪ್ಟೆಂಬರ್. RRCET ಪೋರ್ಟಲ್ನಲ್ಲಿ 14th ಅಕ್ಟೋಬರ್ ಮೆರಿಟ್ ಲಿಸ್ಟ್ನ ರಿಲೀಸ್ ಮಾಡ್ತಾರೆ. 19th ಅಕ್ಟೋಬರು ಕ್ಯಾಂಡಿಡೇಟ್ಸ್ನ ಫೈನಲ್ ಆಗಿ ಸೆಲೆಕ್ಟ್ ಮಾಡ್ಕೋತಾರೆ. 28th ಫೈನಲ್ ಲಿಸ್ಟ್ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಈಗ ಬನ್ನಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ, ಅದನ್ನ ಹೋಗಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ನೀವು ಫಸ್ಟು ಲಾಗಿನ್ ಆಗಬೇಕು. ಇಮೇಲ್ ID ಮತ್ತು ಫೋನ್ ನಂಬರ್ ಕೇಳುತ್ತೆ. ಫೋನ್ ನಂಬರ್ ಕೊಟ್ಟು ಲಾಗಿನ್ ಆಗಿ ಮತ್ತು ಕ್ಯಾಪ್ಚಾ ಎಂಟ್ರಿ ಮಾಡಬೇಕು. ಸರ್ವರ್ ಬ್ಯುಸಿ ಇದ್ದರೆ ಕ್ಯಾಪ್ಚಾ ಆಲ್ವೇಸ್ ಇನ್ವ್ಯಾಲಿಡ್ ಅಂತಲೇ ಬರುತ್ತೆ. ನೀವು ಬೇಗ ಟೈಮ್ ಇಲ್ಲ ಅಂತಂದರೆ ಹೋಗಿ ಸೈಬರ್ ಸೆಂಟ್ರಲ್ಲೇ ಅಪ್ಲೈ ಮಾಡ್ಕೊಳ್ಳಿ. ಓಪನ್ ಆದಮೇಲೆ ಅಲ್ಲಿ ನಿಮಗೆ ಅಪ್ರೆಂಟಿಸ್ಶಿಪ್ ಆಪರ್ಚುನಿಟೀಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿ ನಿಮಗೆ ಅಲ್ಲಿ CNC ಪ್ರೋಗ್ರಾಮ್ ಕಮ್ ಆಪರೇಟರ್, ಫಿಟ್ಟರ್, ಎಲೆಕ್ಟ್ರಿಷಿಯನ್ ಈ ಥರ ಎಲ್ಲ ತುಂಬ ಜಾಬ್ಸ್ ಇದೆ. ನಿಮ್ಗೆ ಯಾವ ಜಾಬ್ ಬೇಕೋ ಅಪ್ಲೈ ಮಾಡಿಕೊಂಡು ನೀವು ಇದು ಮಾಡ್ಕೋಬೋದು. ನಾನು ಫಿಟ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಲಾಗಿನ್ ಕೇಳ್ತು, ಹಾಗೆ ನಿಮಗೂ ಲಾಗಿನ್ ಕೇಳುತ್ತೆ. ಲಾಗಿನ್ ಆಗದೇ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ನೋಡಿದ್ರಲ್ಲ ITI ಮುಗಿಸಿರೋರಿಗೆ ಯಾವ್ಯಾವ ಜಾಬ್ ಇದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.